ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. 2026ನೇ ಸಾಲಿನ ದ್ವಿತೀಯ PUC ಘಟಕ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋನ ಆಲ್ರೆಡಿ ನಾನು ಬಿಟ್ಟಿದ್ದೆ. ವಿಷಯ ಅರ್ಥಶಾಸ್ತ್ರ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಘಟಕ ಪರೀಕ್ಷೆಯ ಕಂಪ್ಲೀಟ್ ಕೀ ಆನ್ಸರನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನೀವೆಲ್ಲರೂ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಮೊದಲನೇ ಪ್ರಶ್ನೆಯನ್ನು ನೋಡಿ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲವು ಈ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋದಾಗ, ಒಂದನೇದು ಸ್ಪರ್ಧಾತ್ಮಕ ಬಯಕೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅನುಭೋಗಿ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ. ಯಾವುಗಳನ್ನು ಅವಲಂಬಿಸಿದೆ ಅಂತ ನೋಡ್ತಾ ಹೋದಾಗ ಒಂದನೇದು, ಎರಡನೇದು ಬಿ ಮತ್ತು ಆದಾಯ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟು ಈ ಆವರಣ ಕೊಟ್ಟರಲ್ಲಿರುವಂಥ ಉತ್ತರಗಳನ್ನು ಸರಿಯಾಗಿ ನೋಡಿಕೊಂಡು ಬರೀಬೇಕು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿರ್ತವೆ ಅಂತಂದರೆ ಮಿಶ್ರ ಆರ್ಥಿಕತೆಗಳಾಗಿರ್ತವೆ. ಏನಾಗಿರ್ತಾವೆ ರೀ? ಮಿಶ್ರ ಆರ್ಥಿಕತೆಗಳಾಗಿರ್ತವೆ. ಬಯಕೆಯನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ನಾವು ಏನಂತ ಕರಿತೀವಿ? ತುಷ್ಟಿ ಗುಣ ಅಂತ ಕರಿತೀವಿ. ಏನು ಕರಿತೀವಿ ರೀ? ತುಷ್ಟಿ ಗುಣ ಅಂತ ಕರಿತೀವಿ. ಇನ್ನು ಹೊಂದಿಸಬರೆಗೆ ನಿಮ್ಮನ್ನೆಲ್ಲನ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಇದೊಂದು ಖಾಸಗಿ ಒಡೆತನಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಶಿಕ್ಷಕರ ಸೇವೆ ನಾವು ಕೌಶಲ್ಯ ಅಂತ ಹೇಳ್ತೀವಿ. ಬೇಡಿಕೆ ರೇಖೆ ಕೆಲವೊಂದು ಸಾರಿ ಏರಿಕೆ ಇರುತ್ತೆ, ಕೆಲವೊಂದು ಸಾರಿ ಕೆಳಮುಖವಾಗಿ ಇಳಿಜಾರು ಕಾಣ್ತದೆ. ಸೊ ಒಟ್ಟು ನಿಮಗೆ 3 ಅಂಕ ಎದ್ದೆದಲಿದೆ. ಕಂಪಲ್ಸರಿ ಈ ಪ್ರಶ್ನೆಗಳು ಬಂದೇ ಬರ್ತವೆ ನನ್ನಲ್ಲಿ. ನೆಕ್ಸ್ಟು, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವ ಆಗುತ್ತದೆ ಅಂತೇಳಿ ಕ್ವಶನನ್ನು ಕೇಳ್ತಾ ಇದ್ದಾರೆ. ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಇದರರ್ಥ ಸಂಪನ್ಮೂಲಗಳ ಕೊರತೆ ಇರ್ತದೆ, ಆದರೂ ಸಹ ಏನು ಮಾಡ್ತೀವಿ ಅಂತಂದರೆ ಸ್ಪರ್ಧಾತ್ಮಕ ಬಳಕೆಗೋಸ್ಕರ ನಾವೇನು ಮಾಡ್ತೀವಿ, ಬೇಕೇ ಬೇಕು ನಮಗೆ ಅಂಥೇಳಿ ನಾವು ಹಠ ಹಿಡಿದು ಆ ಹೊಂದಿರುವಂಥ ಆಯ್ಕೆಯಲ್ಲಿ ನಮಗೆ ಸಮಸ್ಯೆಯನ್ನು ಕಂಡುಬರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೀವೆಲ್ಲ ನೋಡ್ತೀರಿ. 7ನೇದು ಏನು ಕೇಳಿದ್ದಾನೆ? MRS ವಿಸ್ತರಿಸಿ ಅಂತ ಕೊಡ್ತಾರೆ. MRS ಅಂತಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಅಂದರೆ ಸೀಮಾಂತರ ಬದಲಿಕೆ ದರ ಅಂಥೇಳಿ ನಾವಿಲ್ಲಿ ಕರಿತೀವಿ. ಹೌದಾ? ಅದರ ಜೊತೆಗೆ ಇಲ್ಲಿ 8ನೇ ಪ್ರಶ್ನೆಯನ್ನು ನೋಡಿ. ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಅದರಲ್ಲಿ ಏನೇನು ಉತ್ಪಾದಿಸಬೇಕು ಮತ್ತು ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತೇಳಿ 3 ಏನಪ್ಪ ಅಂತಂದರೆ ಇಲ್ಲಿ ನಾವು ಕಂಪಲ್ಸರಿ ಏನು ಸಮಸ್ಯೆಗಳನ್ನು ನೋಡ್ತೀವಿ. ಇನ್ನು ಉತ್ಪಾದನಾ ಗಡಿ ಎಂದರೇನು ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ. ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಗುಣವನ್ನು ರೇಖಾಚಿತ್ರದ ಮೇಲೆ ಮೂಡಿಸಿದಾಗ ಸಿಗುವ ರೇಖೆಯನ್ನು ಉತ್ಪಾದನೆಯ ಸಾಧ್ಯತೆಯ ಗಡಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ 1 ಅಂಕದ ಪ್ರಶ್ನೆ. ಮತ್ತು ಇಲ್ಲಿ ಇನ್ನೂ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನು ಕೇಳ್ತಾರೆ ಯಾವತ್ತಂದ್ರೆ ಇಲ್ಲಿ ನೋಡಿ, ವಾಸ್ತವಿಕ ಮತ್ತು ಮಾದರಿ ನಡುವಿನ ಭಿನ್ನತೆಯನ್ನು ಕೇಳ್ತಾರೆ. ಸರ್, ವಾಸ್ತವಿಕ ಅರ್ಥಶಾಸ್ತ್ರ ಆರ್ಥಿಕತೆ ವಿವಿಧ ಕಾರ್ಯತಂತ್ರಗಳನ್ನು ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗುತ್ತದೆ ಎಂಬುದರ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡ್ತದೆ. ಮಾದರಿ ಅರ್ಥಶಾಸ್ತ್ರ ಏನಪ್ಪ ಅಂತ ಆರ್ಥಿಕ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ, ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತದೆ. ವಾಸ್ತವಿಕ ಅಧ್ಯಯನ ಇದು ನೈಜ ಸ್ಥಿತಿಗಳ ಅಧ್ಯಯನ ಆಗಿದೆ. ಮಾದರಿ ಇದೊಂದು ತಪ್ಪು ಅಥವಾ ಸರಿಗಳ ಕುರಿತು ಅಧ್ಯಯನ ಮಾಡ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ಮೂಲ ಶಿಕ್ಷಣ, ಸರ್ಕಾರ ನೀಡುವಂಥ ಸಹಾಯಧನ ಕೈಗೊಳ್ಳುವಂಥದ್ದು, ಬಡ ಮಕ್ಕಳಿಗೋಸ್ಕರ ಶಾಲೆ. ಇನ್ನು ಉದಾಹರಣೆಗೆ ಈ ಮಾದರಿ ಸರ್ಕಾರ ಎಲ್ಲರಿಗೂ ಮೂಲ ಶಿಕ್ಷಣವನ್ನು ಕಡ್ಡಾಯವಾಗಿ ಒದಗಿಸುವಂಥದ್ದು. ಈ ರೀತಿ ಭಿನ್ನತೆಯನ್ನು ಇಲ್ಲಿ ನಾವು ಕೇಳ್ತೀವಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ. ಸೊ ಹಾಗಾದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರವು ಸಣ್ಣ ಸಣ್ಣ ಘಟಕಗಳನ್ನು ಹೊಂದಿರುವಂಥದ್ದು. ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕತೆ ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಬ್ಬ ಉದ್ಯಮಿಗೆ ಅತ್ಯಾದೇನ ಸೂಕ್ಷ್ಮದಲ್ಲಿ ನೋಡಿದ್ರೆ, ಉದಾಹರಣೆಗೆ ಸಮಗ್ರ ಬೇಡಿಕೆ, ಸಮಗ್ರ ಉತ್ಪಾದನೆ, ಸಮಗ್ರ ಬೆಲೆಗಳ ಮಟ್ಟವನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಇದೊಂದು ಸಂಕುಚಿತ ವ್ಯಾಪ್ತಿ ಹೊಂದಿದೆ ಸೂಕ್ಷ್ಮ ಅರ್ಥಶಾಸ್ತ್ರ, ಇದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಸಮಗ್ರ ಅರ್ಥಶಾಸ್ತ್ರ. ಇದು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ, ಇದು ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಾಗಿದೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದಾನೆ, ಏಕಾತ್ಮಕ ಒಲವು ಎಂದರೇನು ಅಂಥೇಳಿ ಕ್ವಶನನ್ನು ಕೇಳ್ತಾನೆ. ಏಕಾತ್ಮಕ ಒಲವು ಎಂದರೆ ಔದಾಸೀನ ನಕ್ಷೆಯ ಕೆಳಗಿನ ಔದಾಸೀನ್ಯ ವಕ್ರರೇಖೆಗಳ ಸಂಯೋಜನೆಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆಗಳು ಹೆಚ್ಚಿನ ತುಷ್ಟಿಗುಣವನ್ನು ಸೂಚಿಸುತ್ತವೆ. ಆದ್ದರಿಂದ ಔದಾಸೀನ ವಕ್ರರೇಖೆಗಳಲ್ಲಿ ಕೆಳಗಿನ ಔದಾಸೀನ ವಕ್ರರೇಖೆಗಿಂತ ಮೇಲಿನ ಔದಾಸೀನ ವಕ್ರರೇಖೆಗಳು ಅನುಭೋಗಿಯು ಒಲವು ಮತ್ತು ಆದ್ಯತೆ ನೀಡುವುದನ್ನು ಏಕಾತ್ಮ ಒಲವು ಅಂಥೇಳಿ ನಾವಿಲ್ಲಿ ಕರಿಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ ನಿಮಗೆ
ಬೇಕಾದ 4 ಅಂಕ ಒಂದು ಪ್ರಶ್ನೆ ಬರೀರಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಕೇಂದ್ರೀಯ ಯೋಜಿತ ಆರ್ಥಿಕ ಕುರಿತು ಬರೆಯಿರಿ ಅಂತಂದರೆ, ಉದಾಹರಣೆಗೆ ನಾವು ಉತ್ಪಾದನೆ ಸಾಧನಗಳನ್ನು ಸರ್ಕಾರದ ಒಡೆತನದಲ್ಲಿದ್ದು ಎಲ್ಲ ಸರಕು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸುತ್ತದೆ. ಅದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎನ್ನುತ್ತೇವೆ. ಉದಾಹರಣೆಗೆ ಚೀನಾ, ಕ್ಯೂಬಾ. ಇಲ್ಲಿ ಕೆಲವು ಪಾಯಿಂಟ್ಗಳನ್ನು ನೋಡ್ತಾ ಹೋದಾಗ ಸರ್ಕಾರವು ಆರ್ಥಿಕತೆ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಯೋಜಿಸುತ್ತದೆ. ಉತ್ಪಾದನೆ, ವಿನಿಮಯ ಮತ್ತು ಸರಕು ಮತ್ತು ಸೇವೆಗಳ ಅನುಭವಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುತ್ತದೆ. ಸರ್ಕಾರವು ಸಂಪನ್ಮೂಲವನ್ನು ನಿರ್ದಿಷ್ಟ ಹಂಚಿಕೆ ಪ್ರಯತ್ನಿಸುವುದು. ಸರ್ಕಾರವು ಸರಕು ಸೇವೆಗಳ ಮತ್ತು ಸಮಾನ ವಿತರಿಸುವ ಪ್ರಯತ್ನ ಮಾಡ್ತದೆ ಅಂತ ಹೇಳ್ತೀವಿ. ಇನ್ನು ಬಜೆಟ್ ರೇಖೆಯ ಮತ್ತು ಇಳಿಜಾರಿನ ಎಂದು ನಿಷ್ಪಕ್ಷಿತ ರೂಪವನ್ನು ಇಲ್ಲಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಆಗತಕ್ಕಂತೆ ನಾನು ಒಂದು ನಿರ್ದಿಷ್ಟ ವಸ್ತುವಿನ ಒಂದು ಘಟಕವನ್ನು ಹೆಚ್ಚಿಕೊಳ್ಳಲು ತ್ಯಾಗ ಮಾಡಬೇಕಾದ ಇನ್ನೊಂದು ವಸ್ತುವಿನ ಘಟಕವನ್ನು ತೋರಿಸುವ ರೇಖೆಯನ್ನು ಬಜೆಟ್ ರೇಖೆಗಣ ಅಥವಾ ಬಜೆಟ್ ರೇಖೆ ಇಳಿಜಾರು ರಿಸ್ಕುತ ಅಂಥೇಳಿ ನಾವಿಲ್ಲಿ ನಿಷ್ಪತ್ತಿ ಅಂತ ಕರಿತೀವಿ. ಬಜೆಟ್ ರೇಖೆ ಇಳಿಜಾರು P1 ಮತ್ತು P2 ಆಗಿರ್ತದೆ. ಸಂಕೇತಗಳನ್ನ ನೆನಪಿಟ್ಟುವರಿ. ಸಮಾನಾಂತರ ಛೇದಕ ಇಡೀ ಆದಾಯವು ಬಾಳೆಹಣ್ಣು X1 ಕೊಳ್ಳಲು ಖರ್ಚು ಮಾಡಿದಾಗ ಕೊಂಡುಕೊಳ್ಳುವುದರ ಸರಿಯೋಜನೆಯನ್ನು ಪ್ರತಿನಿಧಿಸುತ್ತದೆ. ಲಂಬಾಕಾರದ ಛೇದ ಇಡೀ ಆದಾಯವನ್ನು ಮಾವಿನ ಹಣ್ಣುಗಳನ್ನು ಕೊಳ್ಳಲು ಖರ್ಚು ಮಾಡಿದರೆ ಈ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ಸಂಯೋಜತೆಯನ್ನು ಪ್ರತಿನಿಧಿಸುತ್ತದೆ. ಬಜೆಟ್ ರೇಖೆಯ ಮೇಲೆ ಯಾವುದಾದ್ರೂ 2 ಬಿಂದುಗಳು ಅಂತಂದರೆ X1, X2 ಮತ್ತು X1 ಪ್ಲಸ್ ಕೋನ X1 ಪ್ಲಸ್ X2 ಪ್ಲಸ್ X ಕೋನ X2 ಅಂತೇಳಿ ಪರಿಗಣಿಸಿದಾಗ ಅದರ ಬೀಜಗಣಿತ ಸ್ವರೂಪ ಬಜೆಟ್ ರೇಖೆಯ ಸಮೀಕರಣದ ಕೆಳಗಿನಂತಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. P1 X1 ಪ್ಲಸ್ P2 X2 ಪ್ಲಸ್ M1 ಮತ್ತು P1 ಬ್ರಕೆಟ್ X1 ಪ್ಲಸ್ ಕೋನ X1 ಪ್ಲಸ್ ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ P2 X2 ಅಂಥೇಳಿ ಈ ರೀತಿ ಕೊಟ್ಟಾಗ ಸಮೀಕರಣ 2 ಕಳೆದಾಗ ನಿಮಗೆ ಇಲ್ಲಿ 0 ನಂತರ ಇದನ್ನು ಬರೆಯುತ್ತದ್ದು ಅಂತೇಳಿ ಈ ರೀತಿ ಉತ್ತರವನ್ನು ನೀವು ಬರೀಬೋದು 4 ಅಂಕಕ್ಕೆ ಪ್ರಮುಖವಾಗಿ ಅಂತ ಹೇಳ್ತೀನಿ. ಇನ್ನೊಂದು ನಿಮಗಿಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದೊಂದಿಗೆ 6 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಮಾತ್ರ ನಾನಿಲ್ಲಿ ವಿವರಿಸಕ್ಕೆ ಕೊಡ್ತೀನಿ ನೋಡಿ. ಈ ನಿಯಮವನ್ನು ಜರ್ಮನಿಯ ಅರ್ಥಶಾಸ್ತ್ರದ H. ಗೊಸೆನ್ ಮೊದಲು ವಿವರಿಸಿದರು. ನಂತರ ಆಲ್ಫ್ರೆಡ್ ಮಾರ್ಷಲ್ ಪ್ರಸಿದ್ಧಿಗೊಳಿಸಿದರು. ನಿಯಮ ಇತರೆ ಅಂಶಗಳನ್ನು ಬದಲಾವಣೆಗಳಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ಆ ವಸ್ತುವಿನ ಹೆಚ್ಚುವರಿ ಘಟಕಗಳು ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತದೆ ಅಂತ ಹೇಳ್ತಾರೆ. ಒಂದು ಸರಕಿನ ಅನುಭೋಗದ ಹೆಚ್ಚಳದೊಂದಿಗೆ ಮಾರ್ಜಿನಲ್ ಯುಟಿಲಿಟಿ ಇಳಿಮುಖವಾಗುತ್ತದೆ ಹೊರತು ಇದನ್ನು ಕೆಳಗಿನ ಕೋಷ್ಟಕ ಮುಖಾಂತರ ರೇಖಾಚಿತ್ರದಲ್ಲಿ ನೋಡಬಹುದು. ಘಟಕಗಳು ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೇಲಿನ ಕೋಷ್ಟಕ ಪ್ರಕಾರ ಅನುಭೋಗಿ ಹೆಚ್ಚುವರಿ ಆಟಗಳನ್ನು ಅನುಭವಿಸಿದಂತೆ ಆತನಿಗೆ ದೊರಕುವ ಸೀಮಾಂತ ತುಷ್ಟಿ ಕಡಿಮೆ ಆಗುವುದು ಅಂತೇಳಿ ಈ ಕೋಷ್ಟಕ ಮುಖಾಂತರ ನಿಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲೊಂದು ಕಾರ್ಯಭಾರವನ್ನು ಕೊಟ್ಟಿದ್ದಾರೆ. ಆದಾಯ ಅನುಗುಣವಾಗಿ ನೀವು ಉತ್ತರವನ್ನು ಬಿಡ್ರಿ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸ ಬಯಸಿದ್ದು X1 ಸರಕಿನ ಬೆಲೆ 10 ರು ಮತ್ತು X2 ಸರಕಿನ ಬೆಲೆ 20 ಆಗಿದೆ. ಅನುಭೋಗಿ ಆದಾಯ ರು 100 ಆಗಿದ್ದಾಗ ಕೆಳಗಿನ ಉತ್ತರಿಸಿ ಅಂತ ಕೊಡ್ತಾರೆ. ಇಲ್ಲಿ ನೀವೆಲ್ಲ ಗಮನ ಇಟ್ಕೊಂಡು ಹೋಗಿ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭವಿಸಿದ ಅಂತಂದರೆ ಅವ 10 ಘಟಕಗಳನ್ನು ಅನುಭವಿಸಬಹುದು ಅಂತ ಹೇಳ್ತಾರೆ. ಎಷ್ಟು ರೀ? 10 ಘಟಕಗಳನ್ನು ಇಲ್ಲಿ ಅನುಭವಿಸ್ಬೋದು. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭವಿಸಬೇಕು ಅಂತಂದರೆ ಅದನ್ನು ಅನುಭೋಗಿ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿದರೆ, ಒಂದು ವೇಳೆ ಇಲ್ಲಿ ಬಿ ಹೇಳ್ತಾರೆ ಅನುಭೋಗಿ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿದರೆ X2 ಸರಕನ್ನು 5 ಘಟಕಗಳನ್ನು ಅನುಭವಿಸಬಹುದು ಅಂತ ಹೇಳ್ತಾರೆ. ಇನ್ನು ಇಲ್ಲಿ 5 ಘಟಕಗಳನ್ನು ಅನುಭವಿಸಬಹುದು. ಇನ್ನು ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತೇಳಿ ಉತ್ತರವನ್ನು ನೋಡ್ತಾ ಹೋದಾಗ ಇದು ಇಳಿಜಾರು ಬಜೆಟ್ ರೇಖೆ ಕೆಳಭಾಗದಲ್ಲಿರ್ತದೆ. ಅಂದರೆ ಈ ಒಂದು ಇಳಿಜಾರು ಬಜೆಟ್ ರೇಖೆಯಲ್ಲಿರ್ತದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇಲ್ಲ ಹೇಳ್ತೀವಿ, ಬಜೆಟ್ ರೇಖೆಯ ಮೇಲೆ ಎಲ್ಲ ಸಂಯೋಜನೆ ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ ಅಂತ ಕೇಳಿದಾಗ ಹೌದು, ಬಜೆಟ್ ರೇಖೆಯ ಮೇಲೆ ಎಲ್ಲ ಸಂಯೋಜನೆ ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಅಂತೇಳಿ ನಾವು ಹೌದು ಅಂತ ಹೇಳ್ಬೋದು, ಸಮನಾಗಿರುತ್ತದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಅನುಭೋಗಿ X1 ಸರಕಿನ ಹೆಚ್ಚುವರಿ ಘಟಕ ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇದು ಸರಿಯೇ ಅಂತ ಕ್ವಶನನ್ನು ಕೇಳಿದೆ. ಇಲ್ಲಿ ಅದರ ಪ್ರಕಾರ X1 ಸರಕಿನ ಹೆಚ್ಚುವರಿ ಘಟಕಗಳು ಪಡೆಯಲು X2 ಸರಕನ್ನು 0.5 ಘಟಕವನ್ನು ಬಿಟ್ಟು ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ. ಎಷ್ಟು ರೀ? 0.5 ಘಟಕನ್ನು ಬಿಟ್ಟು ಕೊಡಬೇಕು ಅಂಥೇಳಿ ಹೇಳ್ತಾರೆ. ಇದು ಸರಿಯಾದ ರೀತಿ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಈ ಒಂದು ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ಆಗಿರುವಂಥ LB1 ಘಟಕ ಪರೀಕ್ಷೆಗೆ ಈ ಉತ್ತರಗಳಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.